ಶ್ರೀರಾಮಚಂದ್ರನ ಪರಮಭಕ್ತನಾದ ಹನುಮಂತನಿಗೆ ಯಾಕಷ್ಟು ಶಕ್ತಿ ಇದೆ ಅಂತ ನಿಮಗೇನಾದರೂ ಗೊತ್ತಾ? ಹನುಮಂತನಿಗೆ ದೇವತೆಗಳಿಂದ ದೊರೆತ ಶಕ್ತಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಹನುಮಂತನಿಗೆ ತನ್ನ ತಂದೆಯಾದ ವಾಯುದೇವನಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಆರುವ ಶಕ್ತಿ ಸಿಕ್ಕಿರುತ್ತದೆ. ಆದ್ದರಿಂದ ಹನುಮಂತನು ಒಮ್ಮೆ ಸೂರ್ಯನನ್ನು ಕಂಡು ಮಾವು ಎಂದು ಭಾವಿಸಿ ಸೂರ್ಯನನ್ನು ತಿನ್ನಲು ಆಕಾಶಕ್ಕೆ ಹಾರುತ್ತಾನೆ. ಇನ್ನೇನು ಹನುಮಂತ ಸೂರ್ಯದೇವನನ್ನು ತಿನ್ನಬೇಕು, ಅಷ್ಟರಲ್ಲಿ ದೇವತೆಗಳ ರಾಜನಾದ ಇಂದ್ರದೇವನು ಅಲ್ಲಿಗೆ ಬರ್ತಾನೆ. ಆತನ ಶಕ್ತಿಶಾಲಿಯಾದ ವಜ್ರಾಯುಧದಿಂದ ಬಾಲ ಹನುಮಂತನ ಮೇಲೆ ದಾಳಿ ಮಾಡುತ್ತಾನೆ. ಆದ್ದರಿಂದ ಹನುಮಂತನು ಜ್ಞಾನ ತಪ್ಪಿ ಭೂಮಿಗೆ ಬಂದು ಬೀಳುತ್ತಾನೆ. ಇಂದ್ರನ ಈ ಕೆಲಸದಿಂದ ವಾಯುದೇವನು ತುಂಬಾ ಕೋಪಗೊಳ್ಳುತ್ತಾನೆ. ವಾಯುದೇವನನ್ನು ಶಾಂತಗೊಳಿಸಲು ದೇವತೆಗಳು ಬಾಲ ಹನುಮಂತನಿಗೆ ಶಕ್ತಿಶಾಲಿಯಾದ ವರಗಳನ್ನು ನೀಡುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಶಕ್ತಿಶಾಲಿ ಅಸ್ತ್ರದಿಂದಲೂ ಹನುಮಂತನಿಗೆ ಘಾಸಿ ಆಗದ ಹಾಗೆ ವರದಾನವನ್ನು ನೀಡುತ್ತಾರೆ ಮತ್ತು ಇಚ್ಛಾನುಸಾರವಾಗಿ ರೂಪವನ್ನು ಧರಿಸುವ ಶಕ್ತಿಯನ್ನು ನೀಡುತ್ತಾರೆ. ಇಂದ್ರದೇವನು ಬಾಲ ಹನುಮಂತನಿಗೆ ಇಚ್ಛಾಮೃತ್ಯುವಿನ ವರದಾನ ಮತ್ತು ಆತನ ದೇಹವು ವಜ್ರದಂತೆ ಶಕ್ತಿಶಾಲಿ ಆಗಲಿ ಎಂದು ವರದಾನವನ್ನು ನೀಡುತ್ತಾನೆ. ಯಮಧರ್ಮ ರಾಜನು ಯಮನ ಮೃತ್ಯು ಶಕ್ತಿ ಹನುಮಂತನ ಮೇಲೆ ಯಾವುದೇ ಪರಿಣಾಮ ಬೀರದಿರಲಿ ಎಂದು ವರವನ್ನು ನೀಡುತ್ತಾನೆ. ನಂತರ ಕೊನೆಯ ಮತ್ತು ಶಕ್ತಿಶಾಲಿಯಾದ ವರವೇನೆಂದರೆ ಸ್ವತಃ ವಿಶ್ವಕರ್ಮರು ಹನುಮಂತನಿಗೆ ಎಲ್ಲಕ್ಕಿಂತಲೂ ಶ್ರೇಷ್ಠ ವರದಾನವನ್ನು ನೀಡುತ್ತಾರೆ. ಅದುವೇ ಅಮರತ್ವದ ವರದಾನ. ಆದ್ದರಿಂದ ಹನುಮಂತನು ಶಕ್ತಿಶಾಲಿ, ಚಿರಂಜೀವಿ, ವಜ್ರದೇಹಿ, ಜ್ಞಾನಿ, ಬೇಕಾದ ಹಾಗೆ ರೂಪವನ್ನು ಬದಲಾಯಿಸಬಲ್ಲನಾಗಿದ್ದಾನೆ.